ಸೊಸೆ ಬೇರೆ ಫೋನ್ ಮಾಡ್ತಾವಳೆ. ಈ ನನ್ನ ಮಗ ಬೇರೆ ಏನು ಹೇಳಿಲ್ಲ, ಏನಂತ ಉತ್ತರ ಕೊಡ್ಲಿ? ಪ್ರೀತಿಯಿಂದ ಪಿಂಕಿ. ಏನತ್ತೆ ನೀವು ಬಾಯಿ ಮಾತಿಗೆ ಮಾತ್ರ ಪ್ರೀತಿಯಿಂದ ಪಿಂಕಿ ಅಂತೀರಾ, ಆದ್ರೆ ನಿಜವಾಗ್ಲೂ ನಿಮ್ಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ. ಅದೆಂತ ಮಾತು ಹೇಳ್ಬಿಟ್ಟವ, ವಾಪಸ್ ತಗ ಈ ಮಾತನ್ನ. ನೀನು ಸೀನಾ ಒಂದಾಗ್ಬೇಕು ಅಂತ ಹಗ್ಲು ರಾತ್ರಿ ಓಡಾಡ್ತಿರೋ ಜೀವ ಇದು. ಕಾಣಿಸ್ತಾನೆ ಇಲ್ವಲ್ಲ ಅತ್ತೆ? ಓ ಎಲ್ಲವ ಕಾಣ್ತದೆ. ಈ ಸೀನಾ ನನ್ನ ಮಗ ಒಸಿ ತಿಕ್ಲು ಆಟಯ, ಅದ್ ಬಿಟ್ರೆ ನಿನ್ಮ್ಯಾಕೆನ ಪ್ರೀತಿ ಇರೋದು. ಜೊತೆಲೊಬ್ಳು ಹುಡುಗಿ ಹೆಂಡತಿ ಅಂತ ಬಂದಿದ್ದಾಳೆ, ನಾನು ಹೇಗತ್ತೆ ಪ್ರೀತಿಸೋದವನ್ನ? ಅಯ್ಯೋ ಈ ಗೋಡೆ ಕಿಟಕಿ ಬಾಗ್ಲು ಎಲ್ಲ ಹೆಂಗೋ ಆ ರಶ್ಮಿನೂ ನಮ್ಮ ಮನೆಗೆ ಆಟೆಯ. ಅವಳ ಮೇಲೆ ಹೆಂಗವ ಪ್ರೀತಿ ಆಯ್ತದೆ? ದಿನ ಬೆಳಗಾದ್ರೆ ಇಬ್ರು ಕಿತ್ತಾಡ್ತಿರ್ತಾರೆ, ಪ್ರೀತಿ ಆಗಕ್ಕಂತೂ ಸಾಧ್ಯನೇ ಇಲ್ಲ. ಅದ್ ಹೇಗ್ ಹೇಳ್ತೀರಾ ಅತ್ತೆ? ಒಂದ್ ಹುಡುಗಿ ಒಟ್ಟಿಗೆ ಇದ್ರೆ ಪ್ರೀತಿ ಅನ್ನೋದ್ ಆಗಿಲ್ಲ ಅಂದ್ರು ಅಟ್ಲೀಸ್ಟ್ ಅಟ್ರಾಕ್ಷನ್ ಆದ್ರೂ ಆಗ್ಬಿಡುತ್ತೆ. ಆ ಅಟ್ರಾಕ್ಷನ್ ಮುಂದೆ ಪ್ರೀತಿ ಆಗೋದು. ಥೋ ಇಲ್ಲ ಕಣವ, ನನ್ ಮೇಲೆ ನಂಬಿಕೆ ಇಡು. ನಿಮ್ ಮಗನ್ ನಂಬಿದಕ್ಕೆ ನಡು ಬೀದಿಲ್ ನಿಂತಿದ್ದೀನಿ. ಇನ್ನ ನಿಮ್ಮನ್ನ ನಂಬಿದ್ರೆ ಏನ್ ಮಾಡ್ಲಿ ನಾನು? ಇವಾಗ ನೀನ್ ನಂಬಲೇಬೇಕು. ನೀನ್ ನಂಬೇಕು ಅಂದ್ರೆ ನಾನು ಏನ್ ಮಾಡ್ಲಿ ಹೇಳು? ಸೀನಂಗ್ ಹೋಗಿ ಫೋನ್ ಕೊಡಿ, ಆಮೇಲೆ ಹೇಳ್ತೀನಿ. ಇರವ ರೂಮಲ್ಲಿ ಅವನೇ ಕೊಡ್ತೀನಿ. ಎಂದೆಂದು ನಿನ್ನನ್ನು ಮರೆತು ಬದುಕಿರಲಾರೆ, ಎಂದೆಂದು ನಿನ್ನನ್ನು ಅಗಲಿ ಬದುಕಿರಲಾರೆ, ಒಂದು ಕ್ಷಣ ನೊಂದರುಣಿ ನಾ ತಾಳಲಾರೆ. ಸೀನಾ ಇದೇನೋ ಕೈಯಲ್ಲಿ ಲೋಟ ಹಿಡ್ಕೊಂಡು ನಿಂತಿದ್ಯಾ? ಏಯ್ ಇದು ಲೋಟ ಅಲ್ಲ, ನಾನು ಸ್ಕೂಲಲ್ಲಿ ಇರ್ಬೇಕಾದ್ರೆ ಶಾರ್ಟ್ ಪುಟ್ಟಾಡಿ ಮೊದಲನೇ ಬಹುಮಾನ ತಗೊಂಡಿದ್ದೆ, ಅಲ್ಲಿ ಕೊಟ್ಟಿರೋದು. ಇಷ್ಟನಾ ನಿಂಗೆ? ಇಷ್ಟನಾ ಅಂತ ಕೇಳ್ತಿದ್ಯಲ್ಲ ಮುಟ್ಟೆ, ನನ್ನ ಪ್ರಾಣ. ನಾವು ಇಷ್ಟಪಡೋದು ನಮ್ಗೆ ಸಿಕ್ತಾಗ ಎಷ್ಟು ಖುಷಿ ಆಯ್ತದೆ ಗೊತ್ತಾ? ಮಾಮೂಲಿ ಅಲ್ಲ. ಇದೇ ನನ್ನ ಚಿನ್ನ, ಇದೇ ನನ್ನ ರನ್ನ. ಏ ನಾಚಿಕೆ ಆಗಲ್ವೇನೋ ನಿಂಗೆ? ವಾ, ನಾನು ಇಷ್ಟಪಟ್ಟು ಮುತ್ತು ಕೊಟ್ರೆ ನನಗೆ ಯಾಕೆ ನಾಚಿಕೆ ಆಗ್ಬೇಕು? ಏನೋ ಮಾಡ್ದೆ? ಮೆತ್ತು ಮಾತಾಡಿ, ನಮ್ಮವ್ವ ಇಲ್ಲೇ ಅವಳೆ. ಇಲ್ಲಿ ತೋರ್ಸು ನೋಡೋಣ. ಏ ಬಿಡೋ ಬಿಡೋ, ಏ ಬಿಡೋ. ಇರೇ ನೋಡ್ತೀನಿ. ಈಗ ಚೆನ್ನಾಗಿದೆ. ಏನ್ರವ ಗಂಟೆ 9 ಗಂಟೆ ಆಯ್ತು, ಎದ್ದಳ್ಸಕ್ಕಿಲ್ವೇ? ಮಾವ ರಿಲ್ಯಾಕ್ಸ್. ನಾನು ನಿನ್ನ ಹತ್ರ ಏನೋ ಕೇಳಬೇಕಿತ್ತು, ಅದಕ್ಕೋಸ್ಕರ ಆಗ್ಲಿಂದ ಕಾಯ್ತಿದ್ದೀನಿ. ಏನ್ ಕೇಳು ಪಾರು? ಅದೇ ಮಾವ, ನೆನ್ನೆ ನೀನು ನನ್ನ ಕಿವಿನಲ್ಲಿ ಏನೋ ಹೇಳ್ದೆ, ನನಗದು ಅರ್ಥನೇ ಆಗಲಿಲ್ಲ. ಒಂಥರ ಒಗಟೊಗಟಾಗಿದೆ. ಪ್ಲೀಸ್ ಬಿಡ್ಸಿ ಹೇಳ್ತೀಯಾ? ಏನ? ನಾನು ನಿನ್ ಕಿವಿ ತಗೋ ಬಂದು ಹೇಳ್ದನ? ಏನ್ ಹೇಳ್ತಿದ್ಯಾ ಪಾರು? ನಾನು ಇಂಥವ್ ಏನ್ ಹೇಳಲೇ ಅಲ್ಲ ನೆನ್ನೆ. ಅಷ್ಟು ಜನದ ಮುಂದೆ ಹೇಳ್ದಲ್ಲ ಮಾವ, ಈಗ ನೋಡಿದ್ರೆ ಏನೋ ಹೇಳೇ ಇಲ್ಲ ಅಂತಿದ್ಯಾ? ನಾ ಸುಳ್ಳು ಹೇಳ್ತಿಲ್ಲ ಪಾರು, ದಿಟ್ವಾಗ್ಲ ನಿಂತವ ಏನು ಹೇಳಲೇ ಇಲ್ಲ. ನಂಗೆ ಮೈಕೈ ಎಲ್ಲ ನೋಯ್ತೈತೆ, ಎಂಟ್ರು ಮಗ್ಗಿ ಅನಿಸ್ತೈತೆ. ನಾನು ಹೋಗಿ ಬೀರ್ನೇ ಸ್ನಾನ ಮಾಡ್ಕೊಬತ್ತೀನಿ. ಒಂದ್ ನಿಮಿಷ ಆರಾಮಾಗಿರು. ದ್ಯಾವಿ ಮೈ ಮೇಲೆ ಬಂದು ಹೋದ್ಮ್ಯಾಕೆ ಏನ್ ನಡೆದೈತೆ ಅಂತ ಅಣ್ಣಂಗೆ ನೆನಪೇ ಇರಾಕಿಲ್ಲ. ಅದಕ್ಕೆ ನೆನೆ ದೇವ್ರು ಮೈ ಮೇಲೆ ಬಂದಾಗ ಮಾತಾಡಿದ್ದು ಅಣ್ಣ ಅನ್ಕೊಂಡಿದ್ಯಾ? ಅದು ಅಣ್ಣ ಅಲ್ಲ. ಅದಕ್ಕೆ ಮಾತಾಡೋದು ಏನೇ ಅಣ್ಣಂದಾಗಿರ್ಬೋದು, ಆದ್ರೆ ಆಡೋ ಮಾತು ಆ ಮಾಕಳಗೊಂದಾಗಿರುತ್ತೆ. ಹಾಗಿದ್ರೆ ಮಾಕಳಮ್ಮ ನನಗೆ ಹೇಳಿರೋ ಮಾತನ್ನ ನಾನೇ ಬಿಡಿಸ್ಬೇಕು, ನಾನೇ ಅರ್ಥ ಮಾಡಿಕೊಂಡು ನಾನೇ ಭೇದಿಸ್ಬೇಕು. ಕಚ್ಚಡ ನನ್ನ ಮಗನೇ, ಏನು ನಿನ್ನ ತಂಗಿ ಸುಮಾರಾಗಿದ್ಲು ಅಂತ ಮುಟ್ಟಿದ್ನಪ್ಪ, ಅದಕ್ಕೆ ಮದುವೆ ಆಗುವಂತ ಅಂದ್ಲು. ಇರಲಿ, ನಾವು ಅಷ್ಟು ಅರ್ಜೆಂಟಲ್ಲಿದ್ದೀವಿ ಅಂತ ಹ್ಞೂ ಅಂದೆ. ಹಂಗಂತ ನಮ್ಮ ತ್ವಾಟದಲ್ಲಿ ಕಳೆ ಕೀಳೋರ್ನೆಲ್ಲ ಕಟ್ಕೊಳಕಾಯ್ತದೆನ್ಲ? ಆಯ್ತದೆನ್ಲ? ಅದಕ್ಕೆ ನನ್ನ ತಂಗಿನೇನ್ಲ ಮಾಡಿದೆ?
ಏಯ್ ಕೇಳಿದವ್ರಿಗೆಲ್ಲ ಹೇಳ್ಕೊಂಡು ಕೂತ್ಕೊಂಡ್ರೆ ಸಾಯಿಸ್ತವ್ರ ಹೆಸರು ಬರೆಯೋಕ್ಕೆ ಒಂದು ಬುಕ್ ಇಡಬೇಕು ಕಲ 200 ಪೇಜು. ಪರ್ಸು ನನ್ನ ತಂಗಿ ನಂಬಿಸಿ ಅನ್ಭವಿಸಿ ಅವಳನ್ನ ಮುಗಿಸ್ಬಿಟ್ಟ. ಇನ್ನ ಎಷ್ಟು ಜನ ಜೀವದ ಜೊತೆ ಆಟ ಆಡ್ಬೇಕು ಅಂತ ಇದಿಲ್ಲ. ಬಿಡಕ್ಕಿಲ್ಲ, ನಿನ್ನನ್ನು ಬಿಡಕ್ಕಿಲ್ಲ. ನಾಳೆ ಬೆಳಿಗ್ಗೆ ಪಂಚಾಯತಿ ವಿಸ್ತರಿಸ್ತೀನಿ. ಹುಲಿ ತಿನ್ನಕ್ ಬಂತು ಅಂತ ಜಿಂಕೆ ಒಂದು ಇನ್ನೊಂದು ಹುಲಿ ಹತ್ರ ನ್ಯಾಯ ಕೇಳಕ್ ಹೋಯ್ತಂತೆ. ಪಂಚಾಯತಿಲಿ ಕೂತ್ಕೊಳ್ಳೋದು ಯಾರು ಹೇಳು? ನಮ್ಮಪ್ಪಯ್ಯ ಕಲ. ನೀನೇನು ಕಿತ್ಕೊಳಕ್ ಹಾಕಿಲ್ಲ. ಹಂಗಾರೆ ಪಂಚಾಯತಿನ ಹತ್ರ ಹಾಕೊಂಡು ತೊಡೆ ತಟ್ಕೊಂಡು ನಿಲ್ತಾನಲ್ಲ, ಶಿವಣ್ಣನ ಹತ್ರ ಹೋಗ್ತೀನಿ. ಬಿಡಲ್ಲ, ಏಯ್ ಬಿಡಲ್ಲ, ಬಿಡಲ್ಲ. ಏಯ್ ಬಿಡ್ರೋ 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 ಅಂತ ಬಡ್ಕತವನೆ, ಬಿಡ್ಬೇಕಲ್ವೇನ್ರಲ್ಲ? ಸೇರಮ್ಮ, ನಾನೇ ಸರಿಯಾಗಿ ಬಿಡ್ತೀನಿ ಕಲ. ಅಯ್ಯಯ್ಯೋ